IPL ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ರೆ ಯಾವ ತರ ಮಾಡ್ತಾರೆ ಬನ್ನಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಕ್ರಿಕೆಟ್ ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಗಿಂತ ಜಾಸ್ತಿ ಸ್ಪಾಟ್ ಫಿಕ್ಸಿಂಗ್ ಆಗುತ್ತೆ. IPL ಆಗಲಿ, ಟೆಸ್ಟ್ ಆಗಲಿ, T20 ಆಗಲಿ ಎಲ್ಲಾ ಕಡೆ ಇದು ಕಾಮನ್ ಆಗಿ ನಡೆಯುತ್ತೆ. ಈ ಸ್ಪಾಟ್ ಫಿಕ್ಸಿಂಗ್ ಅಂದ್ರೆ ಏನು? ಸ್ಪಾಟ್ ಫಿಕ್ಸಿಂಗ್ ಅಲ್ಲಿ ಫಿಕ್ಸರ್ ಪ್ಲೇಯರ್ ನ ಫಿಕ್ಸ್ ಮಾಡ್ಕೋತಾನೆ. ಬೌಲರ್ಸ್ ಗಳಿಗೆ ಈ ಓವರ್ ಅಲ್ಲಿ ನೀನು ಇಷ್ಟು ರನ್ಸ್ ನ ಹೊಡ್ಸ್ಕೋಬೇಕು, ಅಥವಾ ಬ್ಯಾಟ್ಸ್ಮನ್ ಗಳಿಗೆ ಈ ಓವರ್ ಅಲ್ಲಿ ನೀನು ಹೊಡಿಲೇಬೇಡ, ಕುಟ್ಟಿ ಆಡು, ಅಥವಾ ಈ ಓವರ್ ಅಲ್ಲೇ ಔಟ್ ಆಗೋ, ಇಷ್ಟು ದುಡ್ಡು ಕೊಡ್ತೀನಿ ಅಂತ ಫಿಕ್ಸರ್ ಪ್ಲೇಯರ್ ನ ಆಲ್ರೆಡಿ ಬುಕ್ ಮಾಡ್ಕೊಂಡಿರ್ತಾನೆ. ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಪ್ಲೇಯರ್ ಗ್ರೌಂಡ್ ಅಲ್ಲಿ ಒಂದು ಹಿಂಟ್ ಕೊಡ್ತಾನೆ. ಎಕ್ಸಾಂಪಲ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಾಕಿರೋ ಬ್ಯಾಟ್ ನ ರೈಟ್ ಹ್ಯಾಂಡ್ ಗೆ ಹಾಕೊಂಡು ಆ ಓವರ್ ಅಲ್ಲಿ ಬೌಲಿಂಗ್ ಮಾಡ್ತಾನೆ, ಅಥವಾ ಪ್ಯಾಂಟ್ ಗೆ ಟವಲ್ ಸಿಕ್ಸ್ಕೊಂಡು ಆ ಓವರ್ ಅಲ್ಲಿ ಬೌಲಿಂಗ್ ಮಾಡ್ತಾನೆ. ಬ್ಯಾಟ್ಸ್ಮನ್ ಗಳಾದ್ರೆ ಆ ಓವರ್ ಅಲ್ಲಿ ಹೆಲ್ಮೆಟ್ ಬಿಚ್ಚಿ ಫಿಕ್ಸ್ ಮಾಡ್ಕೋತಾರೆ, ಅಥವಾ ಪಿಚ್ ಅಲ್ಲಿ ಮುಂದೆ ಬಂದ್ಬಿಟ್ಟು ಬ್ಯಾಟ್ ನ ಕೊಡ್ತಾರೆ. ಈ ತರ ಹಿಂಟ್ಸ್ ಗಳನ್ನ ಕೊಡ್ತಾರೆ, ಈ ಓವರ್ ಅಲ್ಲಿ ನೀನ್ ಹೇಳ್ದಂಗೆ ಮಾಡ್ತೀನಿ ಅಂತ. ಅದನ್ನ ನೋಡ್ಕೊಂಡು ಫಿಕ್ಸರ್ಸ್ ಈ ಓವರ್ ಅಲ್ಲಿ ಹಿಂಗೆ ಆಗುತ್ತೆ ಅಂತ ಬೆಟ್ಸ್ ಹಾಕಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೋತಾರೆ. IPL ಅಲ್ಲಿ ಆಲ್ರೆಡಿ ಸುಮಾರು ಜನ ಸ್ಪಾಟ್ ಫಿಕ್ಸಿಂಗ್ ಅಲ್ಲಿ ಸಿಗಾಕೊಂಡವ್ರೆ. ಮತ್ತೆ ಈ ವರ್ಷದ IPL ಅಲ್ಲಿ ಮೊನ್ನೆ ತಾನೇ ನಡೆದಿದ್ದ MI ವರ್ಸಸ್ GT ಮ್ಯಾಚ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಮುಂದೆ ಬಂದು ಬ್ಯಾಟ್ ನ ಕೊಡ್ತಾರೆ. ಅದಾದ್ಮೇಲೆ ಎಲ್ಲಾ ಬಾಲ್ಸ್ ನು ವೇಸ್ಟ್ ಮಾಡ್ಕೊಂಡು ಈಸಿಯಾಗಿ ಕ್ಯಾಚ್ ಕೊಟ್ಟಿ ಔಟ್ ಆಗ್ತಾರೆ. ಇದು ಕೋಇನ್ಸಿಡೆಂಟಾ ಅಥವಾ ಫಿಕ್ಸ್ ಆಗಿದ್ರೋ ಗೊತ್ತಿಲ್ಲ. ಸೊ ಈ ತರ ತುಂಬಾ ಜನಕ್ಕೆ ಗೊತ್ತಿಲ್ದಿರೋ ವಿಷಯಗಳನ್ನ ತಿಳ್ಕೋಬೇಕು ಅಂದ್ರೆ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.